ದ ವೇ ತುಂಬಾ ವೇ ಇದೆ, ಬಟ್ ಇವ್ರು ಯಾವ ವೇ ಅಲ್ಲಿ ಮಾಡಿ ಹೆಣ್ಮಕ್ಳು ಭಾರಿ ಕಷ್ಟಪಟ್ಟು ಅಡುಗೆ ಕಲ್ತ್ಬಿಟ್ರೆ ಬೋಲೆ ಕಲ್ತಿರ್ತಾರೆ. ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಇದ್ ಮಾಡ್ಕೊಡು ಇದೆಲ್ಲ ಏನ್ ರುಬ್ಬಲ್ಲ, ಇದೆಲ್ಲ ರುಬ್ಬಲ್ಲ. ಹಂಗೆ ಎಲ್ಲ ಎಣ್ಣೆಗೆ ಹಾಕ್ಬಿಡೋದು. ನೋಡಿ ಎರಡು ಕಡ್ಡಿ ಪುದೀನ ಗೈಸ್ ಒಗ್ಗರಣೆಗೆ ಈ ಹಸಿ ಮಸಾಲ ಹಾಕ್ತೀನಿ. ಅದೇ ಗೈಸ್ ರುಬ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ನೀಟಾಗಿ ಗೈಸ್ 5 ನಿಮಿಷ ಕ್ಲೋಸ್ ಮಾಡ್ತಾರೆ ನಮ್ಮಮ್ಮ. ಓಕೆ ಬಂದ್ಬಿಟ್ಟು ಅರ್ಧ ಇಲ್ಲೇ ಚಿಕನ್ ಬೇಯಬೇಕಂತೆ ಗೈಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಆಕ್ಚುಲಿ ನೀವು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಗೈಸ್. ನೋಡಿ ಎರಡು ನೀರು ಕುದೀತೈತೆ ನೋಡಿ. ವಾಟ್ಸಪ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಏನಂತ ಅಂದ್ರೆ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಬಿರಿಯಾನಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ಅದ್ರ ಕಂಪ್ಲೀಟ್ ರೆಸಿಪಿನ ನಾನು ಇವತ್ತು ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ ನಮ್ಮಮ್ಮ ಯಾವ ಥರ ಮಾಡ್ತಾರೆ ಅಂತ. ಸೊ ನಮ್ಮಮ್ಮ ಕೈಯಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿ ಆಗುತ್ತೆ ಗೈಸ್. ಸೊ ಬನ್ನಿ ಅಮ್ಮ ಯಾವ ಥರ ಬಿರಿಯಾನಿ ಮಾಡ್ತಾರೆ ಅಂತ. ಸೊ ದ ವೇ ತುಂಬಾ ವೇ ಇದೆ, ಬಟ್ ಇವ್ರು ಯಾವ ವೇ ಅಲ್ಲಿ ಮಾಡ್ತಾರೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಮ್ಮ. ಸೊ ಗೈಸ್ ನಮ್ಮಮ್ಮ ಹೇಳ್ತಾರೆ ನೋಡಿ. ಹಿಂಗ್ ತಿರುಗಿಸೋ ಇಲ್ಲ ಮಾತಾಡಿ ಹಿಂಗೆ. ನೀವು ಮಾತಾಡ್ಬೇಕಾ? ಬಿರಿಯಾನಿ ಮಾಡ್ತಾ ಇದ್ದೀನಿ, ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದು ಬೇಗ ಪಟ 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 ಅಂತ ಆಗ್ಬಿಡ್ಬೇಕು ಚಿಕನ್. ಇದು ನಾನು 2 ಥರ ಮಾಡ್ತೀನಿ. ಇದು ಬೇಗ ಆಗ್ಬೇಕು. ಟೈಮ್ ನೋಡ್ರಿ, ಅಷ್ಟು ಟೈಮ್ ತೋರಿಸು ಗೈಸ್. ಟೈಮ್ ನೋಡಿ, ನೈಟು ಸಂಡೇ ನೈಟ್ 9 ಗಂಟೆ ಆಗೈತೆ. ಇವಾಗ ನಾವು ಪಟ ಪಟ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಅಂದ್ರೆ, ಸೊ ಯಾರಾದ್ರೂ ಬೇಗ ಬಿರಿಯಾನಿ ಅಂದ್ರೆ ಏನಾದ್ರೂ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಇದ್ರೆ ಸೊ ಈ ವಿಡಿಯೋ ನೋಡ್ಕೊಂಡು ಸೊ ಅವರು ಮಾಡ್ಬೋದು ಗೈಸ್. ಯಾಕಂತ ಅಂದ್ರೆ ಈಗ ಒಂದೊಂದು ಟೈಮಲ್ಲಿ ಎಲ್ಲರೂ ಔಟ್ ಸೈಡ್ ಹೋಗಿರ್ತೀರಾ, ಸೊ ಮನೆಗೆ ಬಂದಾಗ ಬೇಗ ಮಾಡ್ಬೇಕು ಅಂತ ಎಲ್ಲ ಇರ್ತಾರೆ ಅಲ್ವಾ. ಸೊ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅನ್ಬಿಟ್ಟು ನಾನು ಮಾತಾಡ್ತೀನಿ. ಆಯ್ತು, ನೀನ್ ಹಂಗ್ ತಿರ್ಕೊ, ನನ್ನ ಕಡೆ ಬೇಕು ತೋರ್ಸು. ಪಟ ಪಟ ಅಂತ ಮಾಡೋದು. ಇದು ಫಂಕ್ಷನ್ಗೆ ಹೋಗಿದ್ನಲ್ವ ನಾನು. ಫಂಕ್ಷನ್ಗೆ ಹೋಗಿದ್ದೆ, ಚಿಕ್ಕಪೇಟೆಗೆ ಹೋಗಿದ್ದೆ. ಟೈಮ್ ಇಲ್ಲ. ನಾನು ಹೇಳ್ದೆ ಕೇಳ್ದೆ ಚಿಕನ್ ತಂದು ಇಟ್ಬಿಟ್ಟವ್ರೆ. ಕೇಳಿಲ್ಲ 2 ಪ್ಯಾಕೆಟ್ ಚಿಕನ್ ತಂದು ಅಲ್ಲಿ ಇಟ್ಬಿಟ್ಟು ಏನಾದ್ರು ಮಾಡ್ಕೊಡು ಅಂತ ಹೇಳ್ತಾರೆ. ಈಗ ಏನ್ ಮಾಡ್ಲಿ, ನಾನು ಸಾಂಬಾರಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬಿರಿಯಾನಿ ಮಾಡ್ಕೊಟ್ಬಿಡ್ತೀನಿ. ಊಟ ಮಾಡ್ಕೊಳ್ಳಿ ಬಿರಿಯಾನಿ ಅಂತ ಬಿರಿಯಾನಿ ಮಾಡ್ಕೊಡ್ತೀನಿ. 2 ಥರ ಮಾಡ್ತೀನಿ. ಒಂದು ಮಸಾಲೆ ಎಲ್ಲ ಹುರಿದ್ಬಿಟ್ಟು ಆ ಥರ ಮಾಡ್ತೀನಿ. ಇದು ಬೇಗ ಆಗ್ಬೇಕಲ್ವಾ, ಬೇಗ ಪಟ ಪಟ ಅಂತ ಆಗ್ಬೇಕು ಅಂತ ಪಟ ಅಂತ ಬಿರಿಯಾನಿ ತೋರಿಸೋದು. ಇನ್ನೊಂದೇನು ಗೊತ್ತಾ, ಹೆಣ್ಮಕ್ಳು ಭಾರಿ ಕಷ್ಟಪಟ್ಟು ಅಡುಗೆ ಕಲ್ತ್ಬಿಟ್ರೆ ಬೋಲೆ ತಲೆ ತಿಂತಾರೆ. ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ತಲೆ ತಿಂತಾರೆ. ಜಗಳಾಡಿ ಬುಚ್ಕೊಂಡಾಗ ಆರಾಮಾಗಿರ್ತೀವಿ. ಈ ಜಗಳ ಆಡಿ ಬುಚ್ಕೊಂಡಾಗ ಆರಾಮಾಗಿರ್ತೀವಿ. ಹೋಟ್ಲಿಂದ ತಂದು ತಿಂದ್ಬಿಡ್ತಾರೆ. ರಾಜಿ ಆಗ್ಬಿಟ್ರೆ ಮಾಡ್ಕೊಡು ಈಗ 9 ಗಂಟೆ ರಾತ್ರಿ ಆದ್ರೂ ನಾನು ಮಾಡ್ಬೇಕು. 1/2 hour ಒಳಗಡೆ. ಹಂಗಾದ್ರೆ ನೀವು ಹೆಣ್ಮಕ್ಳು ಜಗಳ ಆಡೋದು ಅಡಿಗೆ ಮಾಡ್ಬೇಕು ಅಂತನಾ? ಹಂಗಂತಲ್ಲ, ಇಲ್ಲಿ ಕೇಳಿಲ್ಲಿ ನಿಮ್ಗೆ ನಾವು ಅಡಿಗೆ ಮಾಡ್ತೀವಿ. ಹೆಣ್ಮಕ್ಳು ಅಡಿಗೆ ಮಾಡೋದ್ರ ನಿಮ್ಗೆ ಇಷ್ಟ ಆದ್ರೂ ಎಲ್ಲೂ ಬಿಟ್ಕೊಡಕ್ ಹೋಗಲ್ಲ. ನೀವು ಬಿಟ್ಕೊಟ್ಬಿಟ್ರೆ ನಾವು ಟಾಪ್ಕೊಬಿಡ್ತೀವಿ ಅಂತ ಹಂಗೆ ಹಿಂಗೆ ಇಷ್ಟ ಆಗಲ್ಲ ನಮ್ಗೆ. ಜಸ್ಟ್ ಹೋಗಿ ಶ್ರಾವಣ ಕಳೆದ್ಮೇಲೆ ನೀವು ಟಾಪಕ್ ಬರ್ಬೇಕು. ಇಲ್ಲಿ ಕೇಳಿಲ್ಲಿ ಜಗಳ ಏನೋ ವಿಷಯಕ್ಕೆ ಜಗಳ ಆಡ್ಬಿಡೋದು. 3 ದಿನ ಆಚೆ ಕಡೆ ತಗೊಬಂದು ತಿನ್ಬಿಡೋದು. 3 ದಿನ ಹೊಟ್ಟೆ ಕೆಟ್ಟದಾಗ ಹಳೆ ಗಂಡದ ಪದಗತಿ ಇದೆ ಮಾಡು ಅಂತ ರೈಸ್ ಮಾಡೋದು. ಇದು ಯಾರಿಗೂ ಇಂಡೈರೆಕ್ಟ್ ಆಗಿ ಹೇಳ್ತವ್ರ ನಮ್ಮಮ್ಮ. ಆದ್ರೆ ನನ್ನ ಲೈಫಲ್ಲಿ ಗೈಸ್ ನಮ್ಮಮ್ಮ ಮಾಡೋ ಅಡುಗೆ ಬಿಟ್ರೆ ನಾನು ಎಲ್ಲೂ ಔಟ್ ಸೈಡ್ ತಿನ್ನಕ್ ಹೋಗಲ್ಲ. ಆಮೇಲೆ ಆಲ್ಮೋಸ್ಟ್ ಇವ್ರ ಹತ್ರ ಆತರ ಎಲ್ಲ ನಾನು ಜಗಳನೇ ಮಾಡ್ಕೊಳಕ್ ಹೋಗಲ್ಲ. ಊಟದ ವಿಷಯದಲ್ಲಿ ಜಗಳ ಆಡಲ್ಲ. ಅವಾಗ ರೈಸ್ ನೀನು ಯಾರ್ಗ್ ಹೇಳ್ತಾ ಇದೀಯೋ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡು, ಸರಿನಾ? ಪಕ್ಕದಲ್ಲಿರೋದಕ್ಕೆ ಅವರೆಲ್ಲ ನನಗೆ ಅಂತ ಅನ್ಕೋತಾರೆ, ಸರಿನಾ ಗೈಸ್? ನಿಮ್ಗೆಲ್ಲ ಅರ್ಥ ಆಗಿರುತ್ತೆ. ಬಿಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ, ಓಕೆನಾ? ನೀವು ಅಷ್ಟೇ ಗೈಸ್, ಹುಡುಗರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಮನೇಲಿ ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೂ ಆಮೇಲೆ ಊಟಕ್ಕೆ ತೊಂದರೆ ಆಗುತ್ತೆ, ಈಗ್ಲೇ ಹೇಳಿದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ? ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟವ್ ಹಚ್ಚಿದೀನಿ, ಕುಕ್ಕರ್ ಇಕ್ಕಿದೀನಿ. ಪಟ ಅಂತ ಆಗ್ಬಿಡ್ಬೇಕಲ್ವಾ, ಕುಕ್ಕರ್ ಇಕ್ಕಿದೀನಿ. ಈ ಮಧ್ಯದಲ್ಲಿ ನಾನು ಕ್ಯಾಮ್ರಾ ಓಡಿಸ್ಕೋತೀನಿ. ಮೊದ್ಲಿದಾಗ ಏನ್ ಮಾಡ್ತೀರಾ ಮತ್ತೆ ಏನೇನ್ ರೆಡಿ ಇಟ್ಕೊಂಡಿದ್ದೀರಾ? ಮೊದ್ಲಿದಾಗ ಎಣ್ಣೆ ಐತೆ ತಪ್ಪಲ್ಲಿ. ಇದು ಎಣ್ಣೆ ಫಸ್ಟ್ ಏನ್ ರೆಡಿ ಇಟ್ಕೊಂಡಿರೋ ತೋರಿಸ್ಬಿಡಿ. ರೆಡಿನಾ? ಚಿಕನ್ ರೆಡಿ ಇಟ್ಕೊಂಡಿದೀನಿ. ಇಲ್ಲಿ ಮಸಾಲೆ ಐಟಮ್ ಇದೆಲ್ಲ ಏನ್ ರುಬ್ಬಲ್ಲ, ಇದೆಲ್ಲ ರುಬ್ಬಲ್ಲ. ಹಂಗೆ ಎಲ್ಲ ಎಣ್ಣೆಗೆ ಹಾಕ್ಬಿಡೋದು. ನೋಡಿ ಗೈಸ್, ಇದೆಲ್ಲ ಮಸಾಲೆ ರೆಡಿ ಇಟ್ಕೊಂಡಿದ್ದಾರೆ. ಕಸ್ತೂರಿ ಮೇಥಿ, ಕಲ್ಲು ಹೂವ, ಅನಾನಸ್ ಹೂವ, ಚಕ್ಕೆ, ಇಷ್ಟೇ. ಏನೇನಿತ್ತು ಅದೆಲ್ಲ ಹಾಕಿ ಮಾಡ್ತಾ ಇದೀನಿ. ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ರುಬ್ಬಕ್ಕೆ. ಎಷ್ಟು ಮೆಣಸಿನ್ಕಾಯಿ? 3? ಅಲ್ಲಿ 3 ಕಾಣಿಸ್ತಾ ಇರೋದು. ಇಲ್ಲ 6 6 ಮೆಣಸಿನ್ಕಾಯಿ. ಓಕೆ, ಅದಾದ್ಮೇಲೆ ಇದು
6 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ 1.5 ಈರುಳ್ಳಿ, 2 ಟೊಮೊಟೊ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಇಷ್ಟು. ಓಕೆ, ಇಷ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗೈಸ್, ನಾವು ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಲ್ಲ, ಸೊ ಅದಕ್ಕೋಸ್ಕರ ಮನೇಲೆ ಮಾಡ್ಕೊಂಡಿದೀವಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಚಿಕನ್ ಎಷ್ಟಮ್ಮ? ಚಿಕನ್ 1 kg ಇರಬೇಕು. ಚಿಕನ್ ನಾನು ತರಲ್ವಲ್ಲ, ನಂಗೆ ಗೊತ್ತಿಲ್ಲ. ಚಿಕನ್ ನೋಡಿ ಗೈಸ್, ಇಷ್ಟು ಚಿಕನ್ನಿಗೆ ಸೊ ಇಷ್ಟು ಐಟಮ್ ರೆಡಿ ಇಟ್ಕೊಂಡಿದೀವಿ ನಾವು. ಓಕೆ, ಡನ್. ಒಂದು 1/4 kg ಇರಬೇಕು. ಸೊ ಓಕೆ ಗೈಸ್, ಡನ್. ಇವಾಗ ಸ್ಟಾರ್ಟ್ ಮಾಡಿ. ಇಷ್ಟು ಐಟಮ್ ರೆಡಿ ಇಟ್ಕೋಬೇಕು ನೀವು ಗೈಸ್ ಮಾಡ್ಬೇಕಾದ್ರೆ. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಮಾಡಿ. ಈಗ ಎಣ್ಣೆ ಬಿಡ್ತೀನಿ. ಕಣ್ಣಳ್ತೆ ಮೇಲೆ ಎಷ್ಟು ಸ್ಪೂನು? ನಮಗೆ ಕಣ್ಣು ಅಳತೆ ಮೇಲೆ ಒಂದು ಚಿಕ್ಕದು ಲೋಟ ಬರುತ್ತೆ ನೋಡಿ, ಇಷ್ಟು ಲೋಟ. ಆ ಲೋಟದಲ್ಲಿ 1 ಲೋಟ ಒಯ್ದಿದ್ದೀನಿ ಇಲ್ಲಿ. ನೋಡಿ ಗೈಸ್, ಇಷ್ಟು ಇದಾವ್ರೆ. ಸಾಕು, ತೋರಿಸ್ತೀನಿ. ನೋಡಿ ಗೈಸ್, ಇಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಸೊ 1 ಲೋಟ ಅಷ್ಟು ಚಿಕ್ಕ ಲೋಟ ಅಂತ ಅನ್ಕೊಳ್ಳಿ. ಇಷ್ಟು ಲೋಟ. ಸೊ ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡೋಣ ಹೇಳಿ ಗೈಸ್. ನೋಡಿ ಗೈಸ್, ಈ ಲೋಟ ಇದೆಯಲ್ಲ, ಇಷ್ಟು ಎಣ್ಣೆ ಹಾಕಿಲ್ಲ ನನ್ನ ಪ್ರಕಾರ. ಅಲ್ಲಿ ಇನ್ನು ಕಮ್ಮಿನೇ ಐತೆ. ನಿಮ್ಗೆ ಸ್ಯಾಂಪಲ್ ತೋರಿಸಿರೋದು. ಓಕೆ ಗೈಸ್, ಮಾಡಿ. ಒಗ್ಗರಣೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದೈತೆ. ಓಕೆ, ಫಸ್ಟ್ ಒಗ್ಗರಣೆ ಹಾಕುತ್ತೀರಾ? ಈರುಳ್ಳಿ, ಸಾಸಿವೆ ಏನು ಹಾಕಲ್ಲ. ಗೈಸ್, ಒಗ್ಗರಣೆ ಹಾಕುತ್ತಿದ್ದಾರೆ. ಇವಾಗ ಈರುಳ್ಳಿ ಹಾಕೊಂಡಿದ್ದಾರೆ. ಒಗ್ಗರಣೆ ಸೈಡ್ ಇಕ್ಕಿದ್ರಲ್ಲ, ಆ ಈರುಳ್ಳಿನ ಹಾಕೊಂಡಿದ್ದಾರೆ. ಸೊ ಪುದೀನ ಹಚ್ಕೊಂಡಿಲ್ಲ, ಇವಾಗ ಹಚ್ಕೊತವ್ರೆ. ಎತ್ತಾವ್ರಿ ನೀವು. ಸ್ವಲ್ಪ ಪುದೀನ ಹಚ್ಕೊಂಡು ಒಗ್ಗರಣೆ ಹಾಕ್ತೀನಿ. 2 ಕಡ್ಡಿ ಪುದೀನ ಗೈಸ್ ಒಗ್ಗರಣೆಗೆ. ಇದನ್ನು ಹಾಕ್ತಿದ್ದೀನಿ ಪಲಾವ್. ಆ ಮಸಾಲೆ ಐಟಮ್ ಇಟ್ಕೊಂಡಿದ್ರಲ್ಲ, ಸೊ ಅದನ್ನು ಹಾಕಿದ್ದಾರೆ. ಅದನ್ನು ಹಾಕ್ಬಿಟ್ಟು ಈಗ ತಿರುಗ್ತೀನಿ. ಆ ಮೂತಿ ಹಾಕ್ರಿ, ಹಂಗೆ ಇಟ್ಕೊತೀರಾ ನೀವು ಹೆಣ್ಮಕ್ಳು? ಅದು ಹಂಗೆ ಅಡುಗೆ ಮಾಡುವಾಗ ಅದು ಆಗ್ಬಿಡುತ್ತೆ ಅದು ಆ ಥರ. ಈಗ ಈರುಳ್ಳಿ ಹಚ್ಕೊಂಡಿದ್ನಲ್ಲ, 1.5 ಈರುಳ್ಳಿ, ಅದನ್ನ ಬರೀ ಈರುಳ್ಳಿ ಅಷ್ಟೇ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಏನ್ ತುಕ್ಕದು? ಇದಕ್ಕೆ ಹಾಕಕ್ಕೆ. ಓಹೋ, ಇದಕ್ಕ ಒಗ್ಗರಣೆಗ? ಒಗ್ಗರಣೆಗೆ ಈರುಳ್ಳಿ ಹಾಕಿದಾರಲ್ಲ, ಮತ್ತೆ ರುಬ್ಬಿರೋದು ಯಾಕೆ? ರುಬ್ಬಿರೋದು ಹಾಕ್ಬೇಕು. ಹೌದಾ? ಈರುಳ್ಳಿ ಪೇಸ್ಟ್ ಆಗಿರೋ ಈರುಳ್ಳಿನ ಒಳಗಡೆ ಹಾಕೋತಿದ್ದಾರೆ ನೋಡಿ. ಒಗ್ಗರಣೆ ಒಳಗಡೆ ಹಾಕ್ತಿದ್ದೀನಿ. ಒಗ್ಗರಣೆ ಇವಾಗ ಅದು ಈರುಳ್ಳಿ ಹಾಕಿದ್ದೀನಲ್ವ ರುಬ್ಬಿ, ಅದನ್ನ ತಿರುಗ್ತೀನಿ. ಇದನ್ನು ರುಬ್ಬಿಬಿಡ್ತೀನಿ. ರುಬ್ಕೋತೀರಾ? ಅದನ್ನು ಇದು ರುಬ್ಕೋಬೇಕಾ? ಸಪ್ರೇಟ್. ಓಕೆ. ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ. 6 ಮೆಣಸಿನ್ಕಾಯ. ಚೆನ್ನಾಗಿ ಇದು ಬೇಯಬೇಕು. ಅಷ್ಟರೊಳಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಮಾಡಿ. ಇದು ಚೆನ್ನಾಗಿ ಈರುಳ್ಳಿ ಇದು ಎಣ್ಣೆ ಒಳಗಡೆ ಚೆನ್ನಾಗಿ ಬೇಯಬೇಕು. ಅದು ನೀಟಾಗಿ ಹುರ್ಕೋಬೇಕು ಗೈಸ್. ಅದು ಒಳ್ಳೆ ಟೇಸ್ಟ್ ಸಿಗಕ್ಕೆ ನೀಟಾಗಿ ಮಸಾಲೆ ಎಲ್ಲ ಹುರ್ಕೋಬೇಕು. ಹುರ್ಕೊಂಡ್ರೆ ಟೇಸ್ಟ್ ಇಲ್ಲ ಅಮ್ಮ. ಅದು ನೀಟಾಗಿ ಫ್ರೈ ಆಗೈತೆ ಅಂತ ಹೆಂಗ್ ಗೊತ್ತಾಗುತ್ತಮ್ಮ? ಈಗ ಎಣ್ಣೆ ಬರುತ್ತೆ ನೋಡಿ ಮೇಲೆ. ಇವಾಗ ನೋಡಿದೆ ಈರುಳ್ಳಿ ರುಬ್ಬಿದ್ನಲ್ಲ, ಅದು ನೋಡಿ ಚೆನ್ನಾಗಿ ಆಗೈತೆ. ಅದು ಅದಕ್ಕೆ ಹಸಿ ಮಸಾಲೆ ಹಾಕ್ತೀನಿ. ಅದೇ ಗೈಸ್ ರುಬ್ಕೊಂಡಿದ್ವಲ್ಲ, ಹಸಿ ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನ್ಯಾಚುರಲ್ ಬಿರಿಯಾನಿ ಇದು. ಔಟ್ ಸೈಡ್ ಅದು ಇದು ಎಲ್ಲ ಏನ್ ಹಾಕಲ್ಲ, ಪೌಡ್ರು ಅದು ಇದು ಏನೇನೋ ಹಾಕ್ತಾರಪ್ಪ ಗೈಸ್. ನಾನು ಔಟ್ ಸೈಡ್ ಬಿರಿಯಾನಿ ತಿನ್ಬೇಕಾದ್ರೆ ಕೆಲವೊಂದ್ ಕಡೆ ಅಷ್ಟೇ ನನ್ಗೆ ಇಷ್ಟ ಆಗೋದು. ನನಗೆ ಸುತ್ತಮುತ್ತದಲ್ಲಿ ಒಂದೇ ಹೋಟ್ಲಿಗೆ ಇದು ಇಷ್ಟ. ಅಂದ್ರೆ ಅವ್ರದ್ದು ಸಿಂಪಲ್, ಅಂದ್ರೆ ಅಷ್ಟು ಏನು ಖಾರ ಮಸಾಲೆ ಏನಿರಲ್ಲ, ಲೈಟ್ ಆಗಿರುತ್ತೆ. ಅದಕ್ಕೆ ನನ್ಗೆ ಇಷ್ಟ. ಈ ಲಾಂಬೂರು ಅದು ಇದು ಏನಾದ್ರು ಹೋಗ್ಬಿಟ್ರೆ ಇದು ಒಳ್ಳೆ ಟೊಮೊಟೊ ಬಾತ್ ಇದ್ದಂಗೆ ಇರುತ್ತೆ. ನಾನು ಒಂದ್ಸಲಿ ನನ್ನ ಲೈಫಲ್ಲಿ ಆಂಬೂರಲ್ಲಿ ತಿಂದಿದ್ದ, ಆಮೇಲೆ ನಾನು ತಿನ್ನಕ್ಕೆ ಹೋಗಿಲ್ಲ. ಟೊಮೊಟೊ ಬಾತ್ ಅದೇ ಟೊಮೊಟೊ ಬಾತ್ ರೈಸು ನೀನು ಮೊನ್ನೆ ಹೇಳ್ತಿದ್ದಲ್ಲ, ಅದೇ ಟೊಮೊಟೊ ಬಾತ್ ಅಂದ್ರೆ ಆಂಬೂರ. ಮೊನ್ನೆ ಹೇಳ್ತಿದ್ದಲ್ಲ ಬಿರಿಯಾನಿ ಟೊಮೊಟೊ ಬಾತ್ ತರ ಇರುತ್ತೆ, ಅದಕ್ಕೆ ಚಿಕನ್ ಹಾಕಿ ಕೊಡ್ತಾರೆ ಅಂತ. ಅಯ್ಯೋ, ಅದ್ಯಾರೋ ನಮ್ಮ ಫ್ರೆಂಡ್ ಹೇಳಿದ್ ಕಣೋ. ಹೌದಾ? ಅವ್ರು ತುಮಕೂರಲ್ಲಿ ಬಿರಿಯಾನಿ ತಿನ್ನಕ್ ಹೋದ್ರಂತೆ. ಬಿರಿಯಾನಿಗೆ ಟೊಮೊಟೊ ಬಾತ್ಗೆ 4 ಪೀಸ್ ಬಿರಿಯಾನಿ ಕೊಟ್ರಂತ. ನನ್ಗೂ ಅಷ್ಟೇ ನನ್ಗೆ ಈಚೆ ಕಡೆ ಊಟ ಮಾಡಕ್ಕೇನೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನನ್ಗೆ ಬಿರಿಯಾನಿ ತರ ಇರ್ಬೇಕು. ಟೊಮೊಟೊ ಬಾತ್ ತರನೇ ಇರ್ಬೇಕು. ಬಿರಿಯಾನಿ ಹೋಗಿ ಟೊಮೊಟೊ ಬಾತ್ ಹಾಕಿ, ಟೊಮೊಟೊ ಬಾತ್ ಹೋಗಿ ಬಿರಿಯಾನಿ ಆಗಿ, ಅವೆಲ್ಲ ಏನ್ ಚೆನ್ನಾಗಿರುತ್ತಲ್ವಾ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ?
ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಹಾಕಿದ್ರಲ್ಲ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ತಾ ಇದ್ದೀರಾ? ಎಷ್ಟೊತ್ತವರೆಗೂ ಫ್ರೈ ಮಾಡ್ಬೇಕಮ್ಮ? ಸ್ವಲ್ಪ ಹಸಿ ಮಸಾಲೆ ಹೋಗ್ಬೇಕು. ಟೊಮಾಟೊ 2 ಎತ್ಕೊಂಡಿದ್ದಲ್ಲ, ಒಂದು ಹಾಕ್ತೀನಿ. ಯಾಕೆ ದಪ್ಪ ಅವು, ಅದಕ್ಕೆ ದಪ್ಪ. ಒಂದು ಟೊಮೊಟೊ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಇನ್ನೊಂದು ಟೊಮೊಟೊ ಮಾತ್ರ ಹಾಕೋತಿದ್ದಾರೆ, ಸರಿನಾ? ಯಾಕಂದ್ರೆ ಟೊಮೊಟೊ ಸೈಜ್ ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಟೊಮೊಟೊ ದಪ್ಪ ಇದೆ ಅದಕ್ಕೆ. ನೋಡಿ ಹಚ್ಬಿಟ್ಟು ರುಬ್ಬಕ್ಕೆ ಪೇಸ್ಟ್ ನೋಡಿ. ಇದು ಆಗಿದೆ. ಇದು ಆಗಿದೆಯಾ? ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಇನ್ನು, ಈಗಲೇ ಹಾಕಲ್ಲ. ಚಿಕನ್ ಹಾಕ್ತೀನಿ ಈಗ. ನೀಟಾಗಿ ತೊಳಿಕೊಳ್ಳಿ ಚಿಕನ್ನ. ಅವು ಕೆಲವೊಂದ್ ಕಡೆ ನೀಟಾಗಿ ತೊಳ್ಕೊಡ್ತಾರೆ, ಕೆಲವೊಂದ್ ಕಡೆ ನೀಟಾಗಿ ತೊಳೆದಿರಲ್ಲ. ನೀವು ಮನೇಲಿ ಬಂದ್ಮೇಲೆ ಒಂದ್ 2-3 ಸತಿ ತೊಳಿದ್ರೆ ತೊಳಿರಿ ನೀವು. ಓಕೆನಾ? ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ಮ ಒಳ್ಳೆ ಟೇಸ್ಟಿಗೋಸ್ಕರನಾದ್ರು ನೀವು ತೊಳಿರಿ, ಅವಾಗ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡಿ ಅದು ಯಾವ ತರ ಕಲರ್ ಇದೆ ಅಂತ ನೀವೇ ನೋಡ್ತಾ ಇದ್ರಲ್ಲ ನಮ್ಮನೆ ಚಿಕನ್. ಇದಿಷ್ಟು ಚೆನ್ನಾಗಿ ಕುಲುಂಬೇಕು. ಸ್ವಲ್ಪ ಒಂಚೂರು ಬಾಯಿ ಮುಗ್ತೀನಿ. ಯಾಕಮ್ಮ? ಅದು ಸುಮ್ಮನೆ ಒಂದ್ ಸ್ವಲ್ಪ ಇದಾಗ್ಲಿ ಅಂತ ಅಷ್ಟೇ. ನೀಟಾಗಿ ಸ್ವಲ್ಪ ಆ ಬೇಲಿ ನೀಟಾಗಿ ಬೇಯ್ಲಿ. ಅಷ್ಟೊಳಗೆ ಟೊಮೆಟೊ ಪೇಸ್ಟ್ ಮಾಡ್ಕೊತೀನಿ. ಓಕೆ, ಮಾಡಿ ಅಮ್ಮ. ಟೊಮೊಟೊ ಪೇಸ್ಟ್ ಮಾಡ್ಕೊಂಡೆ. ಇದು ಲಾಸ್ಟ್ ಅಲ್ಲ, ಆಮೇಲೆ ಹಾಕ್ತೀನಿ. ಓಕೆ. ಇವಾಗ ಏನ್ ಹಾಕೋತೀರಾ? ಈಗ ಇದನ್ನ ಓಪನ್ ಮಾಡ್ತೀನಿ. ಅದೇ ಕ್ಲೋಸ್ ಮಾಡಿದ್ರು ಮತ್ತೆ ಹಂಗೆ ಓಪನ್ ಮಾಡಿದ್ರು. ಕೇಳಿಸ್ಕೊತಾ ಇದ್ರ ಗೈಸ್ ಸೌಂಡು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದಾರೆ ಗೈಸ್. ಸ್ವಲ್ಪ ಜೋರಾಗಿ ಮಾತಾಡೋರು ಚಂದಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೆ. ನಮ್ಮವ್ರಿಗೆ ಅರ್ಥ ಆಗ್ಬೇಕು. ಈ ಚಿಕನ್ಗೆ ಉಪ್ಪು ಹಾಕಿದ್ನಲ್ವಾ, ಉಪ್ಪು ಹಾಕಿ ತಿರುವಾದ್ಮೇಲೆ ಒಂದು ಚಿಟಿಕೆ ಅರ್ಶಿನ ಹಾಕ್ತೀನಿ. ಅರ್ಶಿನ ಎಂತಕ್ಕಮ್ಮ ಹಾಕೋದು? ಒಂದು ಚಿಟಿಕೆ ಹಾಕ್ತೀನಿ. ಓಕೆ. ಜಾಸ್ತಿ ಈಟೆಲ್ಲ ಆಗಲ್ಲ ಅದಕ್ಕೆ. ಗೈಸ್ ಇದ್ರಲ್ಲಿ ನಮ್ಮಮ್ಮ ಬೇರೆ ವಿಧಾನ ಮಾಡೋದು ನಾನು ನೋಡಿದೀನಿ. ಅದೇನೋ ಮೊಸರೆಲ್ಲ ಹಾಕಿ ಮಾಡ್ತಿಲ್ಲಮ್ಮ, ಅದಿಂಗಮ್ಮ? ಅದು ಬೇರೆ ತರನಾ? ಸೊ ಗೈಸ್ ಇದನ್ನ ನೀವು ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಡೆಫಿನೆಟ್ ಆಗಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ. ಇದಿಷ್ಟೇ. ಇದು ಚೆನ್ನಾಗಿ ಅರ್ಧ ಬೆಂದೋಗ್ಬೇಕು, ಇದ್ರೊಳಗೆ ಚೆನ್ನಾಗಿ ಕುಳ್ಕೋಬೇಕು. ಮತ್ತೆ ಕ್ಲೋಸ್ ಮಾಡ್ತೀರಾ? ಎಷ್ಟು ನಿಮಿಷ ಕ್ಲೋಸ್ ಮಾಡ್ತೀರಾ ಅಮ್ಮ? ಒಂದು 5 ನಿಮಿಷ. ಓಕೆ ಗೈಸ್, ಒಂದು 5 ನಿಮಿಷ ಕ್ಲೋಸ್ ಮಾಡ್ತಾರೆ ನಮ್ಮಮ್ಮ. ಓಕೆ. ನಮ್ಮಮ್ಮ ಇದೊಂದು ಬಾದಾಮಿ ತಿನ್ನಮ್ಮ ಅಂತ ಅಂದ್ರೆ ತಿಂತ ಇಲ್ಲ ನೋಡ್ರಿ. ತಗೋತೀನಿ. ಏನ್ ತಗೋತಾ? ಬಾದಾಮಿ ಕೊಟ್ಟಿರೋದು ಅಣ್ಣ ಶಕ್ತಿ ಬಂದು ಕೆಲಸ ಮಾಡ್ಕೊಡ್ಲಿ. ಗೈಸ್ ಟೈಮ್ ಸರಿಯಾಗಿ ನಮ್ಮ ಅಮ್ಮ ಊಟ ಮಾಡಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ನಾನು ಇನ್ನೇನ್ ಮಾಡ್ಲಿ ಹೇಳ್ರಿ. ಸೊ ಈ ತರ ಪ್ರೋಟೀನ್ ಐಟಮ್ ನಾನಾದ್ರು ಕೊಡ್ತೀನಿ, ಚೆನ್ನಾಗಿ ತಿನ್ನು, ಸರಿನಾ? ಸ್ವಲ್ಪ ಶಕ್ತಿ ಬರ್ಸ್ಕೋ. ಏಜ್ ಆಯ್ತಾ ಮುಚ್ಕಿದೀರ ಆಯ್ತಾ ಇರ್ತೀರಾ, ಶಕ್ತಿಗಳು ಕಳ್ಕೊತಾ ಇರ್ತೀರಾ. ಶಕ್ತಿ ಬರ್ಸ್ಕೊಡ್ರಿ ಫಸ್ಟ್. ಆಮೇಲೆ ಮೇನು ಟೈಮ್ ಊಟ ಮಾಡಿ. ಹಿರಿಯರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಅಷ್ಟೇ ಟೈಮ್ ಊಟ ಮಾಡೋದ್ ಕಲೀರಿ. ಯಾಕೆ ನೀವು ಊಟ ಮಾಡ್ದಲ್ಲೇ ಗ್ಯಾಸ್ಟ್ರಿಕ್ ಬರ್ಸ್ಕೊದಿರಾ? ನಮ್ಮ ಅಮ್ಮ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತಾರೆ. ನೀವು ಯಾರು ಹಂಗ್ ಮಾಡಕ್ ಹೋಗ್ಬೇಡಿ, ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ. ಓಕೆನಾ? ಟೈಮ್ ಊಟ ಮಾಡಿ. ಎಲ್ಲಾರು ಅಷ್ಟೇ ಟೈಮ್ ಊಟ ಮಾಡಿ ಅಷ್ಟೇ. ಗೈಸ್ ಇವಾಗ ನಮ್ಮ ಅಮ್ಮ ಓಪನ್ ಮಾಡ್ತಾ ಇದಾರೆ. 5 ನಿಮಿಷ ಆಯ್ತು ನಾವು ಅದು ಬಿಟ್ಟು. ಆ ಬೇಗ ಸ್ವಲ್ಪ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಅರ್ಧ ಇಲ್ಲೇ ಚಿಕನ್ ಬೇಯ್ಬೇಕಂತೆ ಗೈಸ್. ಯಾಕಂತಂದ್ರೆ ಸೊ ರೈಸ್ ಹಾಕಾದ್ಮೇಲೆ ರೈಸು ಬೇಯ್ಬೇಕು, ಚಿಕನ್ ಬೇಯ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ ಅಮ್ಮ. ಅದಕ್ಕೆ ಹಿಂಗೆ ಇದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಒಂಚೂರು ತಡೆ ಹಿಡಿಯಲ್ಲ. ಇದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡು, ಪಕ್ಕ ತಡೆ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇದು ಲಾಸ್ಟ್ ಅಲ್ಲಿ ಹಾಕೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟ್ ಅಲ್ಲಿ ಹಾಕೋದು ಅಂತ ಹೇಳಿದ್ದು. ನೋಡಿ ಗೈಸ್ ಏನೇನ್ ಟೆಕ್ನಿಕ್ ಕಂಡು ಹಿಡ್ಕೊಬಿಟ್ಟವ್ರು ನಮ್ಮಮ್ಮ. ನೋಡಿ ಒಂಚೂರು ತಳೆ ಹಿಡ್ದಿಲ್ಲ ಇಲ್ಲಿ ನೋಡಿ. ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅನ್ಕೋ, ತಳೆ ಹಿಡ್ಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ರೋಸ್ಟೇಜ್ ಮಾಡ್ಕೊಂಡು. ಗೈಸ್ ಇವಾಗ ನಮ್ಮಮ್ಮ ಮೆಣಸಿನ ಪುಡಿ ಹಾಕೋತಿದ್ದಾರೆ, ಪೆಪ್ಪರ್. ಓಕೆನಾ? ಪೆಪ್ಪರ್ ಹಾಕೋತಿದ್ದಾರೆ 1 ಸ್ಪೂನ್ ಅಷ್ಟು. ಸ್ಪೂನ್ ಹಾಕ್ತಾರೆ? ಸ್ಪೂನ್ ಅಲ್ಲ, ಇಷ್ಟು. ಯಾಕಮ್ಮ ಪೆಪ್ಪರ್?
ಸುಮ್ಮನೆ ಚಿಕನ್ ಬೇಕು. ಸೊ ಟೇಸ್ಟಿಗೆ ಗೈಸ್. ಅರ್ಧ ಸ್ಪೂನಾ? ಒಂದು ಅರ್ಧ ಸ್ಪೂನ್ ಅಷ್ಟು. ಒಂದು ಅರ್ಧ ಸ್ಪೂನ್ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ರೋಸ್ಟ್ ಆಗ್ಬಿಡೈತಿ. ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಅದೇ ನಮ್ಮಮ್ಮ ನಾನು ಅವಾಗ್ಲಿಂದ ನೋಡ್ತಾ ಇದೀನಿ. ನಾರ್ಮಲ್ ಆಗಿ ಹಿಂಗ ಬಾಡೋದ್ರಾಗಲ್ವಾ? ಶುಂಠಿ ಹಾಕು ಗೈಸ್. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತವ್ರೆ ನೋಡಿ. ಇದೆಲ್ಲ ಈ ತರ ಆಗೈತೆ ಚಿಕನ್. ಬೆಂದೈತೆ ನೋಡಿ ಇಲ್ಲಿ. ಆಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಆಕ್ಚುಲಿ ನೀವು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಗೈಸ್. 2 ಗೆಡ್ಡೆ ಶುಂಠಿ ಹಾಕಿದೆ, ಒಂದಿಷ್ಟುದ್ದ ಶುಂಠಿ ಹಾಕಿದೆ, ಬೆಳ್ಳುಳ್ಳಿ 2 ಗೆಡ್ಡೆ ಹಾಕಿದೆ. ಓಕೆ, ಇವಾಗ ನಾನು ಹಾಕೊಳ್ಳ? ಅದಕ್ಕೆ ಓಲಿ ಪಾಪ ಬಿಡು ಹೆಣ್ಮಗು. 2 ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟುದ್ದ ಶುಂಠಿ. ಇದು ಹಿಂಗೇನೆ ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆನಂದವೋ ಆನಂದ. ಟೊಮೊಟೊ ಗೈಸ್ ಅವಾಗಲೇ ಟೊಮೊಟೊ ರುಬ್ಕೊಂಡಿದ್ರಲ್ಲ, ಸೊ ಅದನ್ನ ಹಾಕೋತಿದ್ದಾರೆ. ಟೊಮೊಟೊ ಪೇಸ್ಟ್ ಹಾಕ್ತೀನಿ ಇವಾಗ. ಲಾಸ್ಟ್ ಅಲ್ಲಿ ಇದೆ ಹಾಕೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಇದನ್ನ ಹಾಕ್ಬೇಕು. ಇದು ಹಾಕಾದ್ಮೇಲೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲ? ಇಲ್ಲ, ಹಾಕ್ತೀನಿ. ಇನ್ನ ಹಾಕ್ತೀರಾ ನೀವು? ಓಕೆ. ಎಲ್ಲ ಹಂಗೆ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು. 1 ಸ್ಪೂನು ಧನಿಯಾ ಪೌಡರ್ ಹಾಕ್ತೀನಿ. 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪೌಡರ್. 1.5 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅಂತ ಗೈಸ್. ಆಮೇಲೆ ಬಿರಿಯಾನಿ ಪೌಡರ್ ಹಾಕೊಳ್ಳಿ. ಇದ್ರಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರಮ್ಮ? 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ನೋಡಿ, 2 ಲೋಟ ನೀರು ಹಾಕಿ. 2ನೇ ಲೋಟ ಇದು. ಬಿಸಿ ನೀರಾ? ಯಾಕಂತ ಅಂದ್ರೆ ಅಕ್ಕಿ ಬೇಗ ಆಗುತ್ತೆ, ಅದಕ್ಕೋಸ್ಕರ ಬಿಸಿ ನೀರು ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಇಟ್ಸ್ ಬೆಟರ್ ಗೈಸ್. 3 ಲೋಟ. ಇವಾಗ 4ನೇ ಲೋಟನಾ? ಅಳತೆ ಮಾಡಕ್ ಕುಡಿದ್ರೆ ಕರೆಕ್ಟ್ ಆಗಿ ಆಗೋಯ್ತು. 3.25 ಲೋಟ ಅಳತೆ ಏನ್ ಮಾಡಲಿಲ್ಲ, ಕಣ್ಣು ಅಳತೆ ಅಷ್ಟೇ. 4 ಲೋಟ ನೀರು, 2 ಲೋಟ ಅಕ್ಕಿ. ಅಕ್ಕಿ ತೊಳ್ಕೊಳಕ್ಕೆ ಪ್ಲೇಟ್ ಮುಚ್ಚಿದ್ರು. ಇವಾಗ ಅಕ್ಕಿ ಹಾಕೋತಿದ್ದಾರೆ ಗೈಸ್. ಹೇಳಿದ್ರಲ್ವಾ 2 ಪಾವ್ ಅಲ್ಲಮ್ಮ, 2 ಲೋಟ ಅಂದ್ರೆ 2 ಪಾವು. ಈ ಲೋಟಲ್ಲ. ಓಕೆ, ನೀರು ಕುದಿತೈತೆ ನೋಡಿ. ನೀರು ಕುದಿತೈತೆ ನೋಡಿ. ಈಗ ಅಕ್ಕಿ ನೀರು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ತಿರುಗ್ಬಿಡ್ತೀನಿ ಈಗ. ನೀಟಾಗಿ ಒಂದ್ಸಲಿ ತಿರುಗ್ಬಿಡಿ ಗೈಸ್. ಅಮ್ಮ ಎಷ್ಟು ಪಾವು ಕೂಗಿಸ್ಬೇಕಮ್ಮ ಇದನ್ನ? 2. ನೀವೇ ಹೇಳ್ಬಿಡಿ ಅದನ್ನ. 2 ಕೂಗು ಗೈಸ್. ಇವಾಗ ನೀಟಾಗಿ ತಿರುಗಿಕೊಂಡು ಕ್ಯಾಪ್ ಹಾಕ್ತೀರಾ? ಕ್ಯಾಪ್ ಆದ್ಮೇಲೆ 2 ವಿಸಿಲ್ ಅಷ್ಟೇನಾ? ಕ್ಯಾಪ್ ಹಾಕ್ತೀನಿ. ಬೆಟರ್ ಅಲ್ವಾ ಕ್ಯಾಪ್ ಹಾಕಿದ್ರೆ? ಸೊ ಓಕೆ ಗೈಸ್, ಇವಾಗ ನಮ್ಮಮ್ಮ ಕ್ಯಾಪ್ ಹಾಕ್ತಾರೆ. 2 ವಿಜಿಲ್ ಕೂಗ್ಲಿ ಅದು. ಓಕೆನಾ? 2 ವಿಜಿಲ್ ಕೂಗಾದ್ಮೇಲೆ ಓಪನ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಕ್ಯಾಪ್ ಹಾಕಿದ್ದೀನಿ. 1 2 ಕೂಗ್ಬೇಕು. ಮುಗಿತು ನನ್ನ ಕೆಲಸ. A few moments later. ಓಕೆ ಗೈಸ್, 2 ವಿಜಿಲ್ ಆದ್ಮೇಲೆ ನಮ್ಮಮ್ಮ ಓಪನ್ ಮಾಡಿದ್ದಾರೆ. ಸೊ ಫೈನಲ್ ಆಗಿ ನೀವೇನ್ ಮಾಡ್ಬೇಕಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳ್ತಾರೆ ನೋಡಿ. ನಿಂಬೆಹಣ್ಣು ಇಡಬೇಕು, ಒಂದು ಅರ್ಧ ಓಡು ನಿಂಬೆಹಣ್ಣು. ಎಲ್ಲ ಆಗೈತೆ. ನಿಂಬೆಹಣ್ಣು ಒಂದು ಅರ್ಧ ಓಡು. ಅದು ಟೇಸ್ಟ್ ಪರ್ಪಸ್ಗೋಸ್ಕರ ಗೈಸ್. ನಿಂಬೆಹಣ್ಣು ಹಾಕಿ ಆಮೇಲೆ ಈಟಿದ್ರು ಕೂಡ ಹೊಡಿಯುತ್ತಲ್ಲ. ಆಮೇಲೆ ಕೊತ್ತಂಬರಿ ಹಾಕ್ತಾ ಇದಾರೆ ಗೈಸ್. ಅಷ್ಟೇ ಇದು ನೋಡಿ ಗೈಸ್. ಪಟ್ಟ 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 ಅಂತ ಈಸಿ ವೇ ಅಲ್ಲಿ ಬಿರಿಯಾನಿ ಮಾಡಿದ್ದಾರೆ ನಮ್ಮಮ್ಮ. ಸೊ ಗೈಸ್, ನೀವು ಮನೇಲಿ ಟ್ರೈ ಮಾಡಿ. ಮತ್ತೆ ವಿಡಿಯೋ ಯಾವ ತರ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗುವ ಮತ್ತೆ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಈ ಚಾನಲ್ನ ಯಾರಾದರೂ ಹೊಸೊಬ್ರು ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ
ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಗೈಸ್, ನೋಡಿ ಬಿರಿಯಾನಿ ಔಟ್ಪುಟ್ ಈ ತರ ಬಂದಿದೆ. 2 ಮಾತಿಲ್ಲ ಟೇಸ್ಟ್ ಬಗ್ಗೆ, ಓಕೆನಾ? ನೋಡಿ ಮನೇಲಿ ಟ್ರೈ ಮಾಡಿ ಗೈಸ್, 2 ಮಾತಿಲ್ಲ ಟೇಸ್ಟ್ ಬಗ್ಗೆ. ತುಂಬಾ ಸಕ್ಕತ್ತಾಗಿ ಮಾಡೋರು. ಅದಕ್ಕೆ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ನನಗೆ ತುಂಬಾ ಇಷ್ಟ. ಏನ್ರಿ ಅಂತೀರಾ? ಮಸಾಲೆ ಎಲ್ಲ ಜಾಸ್ತಿ ಇಲ್ಲ. ಮಸಾಲೆ ನಮ್ಮಮ್ಮ ಜಾಸ್ತಿ ಹಾಕಕ್ಕೆ ಹೋಗಲ್ಲ, ನನ್ಗೆ ಅದಕ್ಕೆ ಇಷ್ಟ ಆಗೋದು. ಮಸಾಲೆ ಜಾಸ್ತಿ ಇದ್ರೆ ನನಗೂ ಇಷ್ಟ ಆಗಲ್ಲ. ಮಸಾಲೆ ಇರಬಾರ್ದು, ಹ್ಮ್ ಲೈಟ್ ಆಗಿರ್ಬೇಕು ಮಸಾಲೆ. ಹ್ಮ್ ಮಸಾಲೆ ಒಂದಷ್ಟು ತಿನ್ನಕ್ಕೆ. ಹೌದು ಗೈಸ್,